ಹಾಯ್ ಹೆಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊತೀನಿ. JDR ಜ್ಯೋತಿ ಲಾಗ್ಸ್ಗೆ ಎಲ್ಲರಿಗೂ ಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹಬ್ಬಕ್ಕೆ ಹೋಗಿದ್ನಲ್ಲ, ವಿಡಿಯೋ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ರೆಡಿಯಾಗಿದ್ದೀವಿ. ಶನಿವಾರ ಬೆಳಿಗ್ಗೆನೇ ಎದ್ದು ದೇವಸ್ಥಾನಕ್ಕೆ ತೆಂಗಿನಕಾಯಿ ಸುಲ್ಕೊಂಡು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋಣ ಅಂತ ರೆಡಿ ಆಗ್ತಾ ಇದ್ದೀವಿ. ಇವಾಗ ರೆಡಿಯಾಗಿದ್ದೆ. ಇವಾಗ ಅಂದರೆ ಶನಿವಾರ ಗಣೇಶನ ಹಬ್ಬದ ದಿವಸ ಮತಿತಾಳೇಶ್ವರ ದೇವಸ್ಥಾನ ಅಂತ ಇದೆ ನಮ್ಮ ಮನೆಯಿಂದ ಸ್ವಲ್ಪ ದೂರ. ಅಲ್ಲಿ ದೇವಸ್ಥಾನ ವರ್ಷ ನಾನು ಪೂಜೆ ಮಾಡಿಸ್ಕೊಂಬರ್ತೀವಿ ಹೋಗಿ. ಅಂದರೆ ದೇವ್ರಿಗೆ ನಾಗರಕಟ್ಟೆಗೆ ಹಾಲು ಹಾಕಿ ಪೂಜೆ ಮಾಡ್ಕೊಂಬರ್ತೀವಿ. ಅದಕ್ಕೆ ಎಲ್ಲರೂ ರೆಡಿಯಾಗಿ ಮನೆಯವರೆಲ್ಲ ಹೊರಡ್ತಾ ಇದ್ದೀವಿ. ಈಗ ಬೆಳಗ್ಗೆನೇ ಹೊರಡ್ತಾ ಇದ್ದೀವಿ. ನನಗೆ ಸ್ಯಾರಿ ಹಾಕಿದ್ನಲ್ಲ, ಆ ಸ್ಯಾರಿ ನಾನು ಲಿಂಕ್ ಹಾಕ್ತೀನಿ ನಿಮ್ಗೆ. ಆ ಸ್ಯಾರಿ ಬೇಕಂದರೆ ಸೆಮಿ ಮೈಸೂರು ಸಿಲ್ಕ್ ಅಂತ ಆ ಸ್ಯಾರಿ ಮತ್ತು ಕುಚ್ಚು ಹಾಕಿದ್ದೆಲ್ಲ ಸೀರೆಗೆ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಬೇಕಿದ್ರೆ ನೋಡಿ. ನಾವೀಗೆಲ್ಲ ದೇವಸ್ಥಾನ ಹತ್ರ ಇಳಿದಿದ್ದೀವಿ. ಈಗ ದೇವಸ್ಥಾನಕ್ಕೆ ಬಂದಿದ್ದೀವಿ. ದೇವಸ್ಥಾನ ಒಳಗಡೆ ಹೋಗ್ತಾ ಇದ್ದೀವಿ. ಇದು ಎಂಟ್ರೆನ್ಸ್ ಗೇಟ್. ಇದು ಒಳಗಡೆ ಹೋಗಿ ದೇವ್ರ ದರ್ಶನ ಮಾಡೋಣ ಬನ್ನಿ. ಈ ದೇವರ ಹೆಸರು ಬಂದು ಮತಿತಾಳೇಶ್ವರ ದೇವಸ್ಥಾನ ಅಂತ. ಇಲ್ಲಿ ನೀರೆಲ್ಲ ಇಲ್ಲೇ ಬರುತ್ತೆ ಸ್ನಾನಕ್ಕೆ. ಯಾರೇ ಬಂದರೂ ಇಲ್ಲಿ ಸ್ನಾನಕ್ಕೆ ಇಲ್ಲೇ ನೀರು ಸ್ನಾನ ಮಾಡಿ ದೇವರಿಗೆ ಉಳ್ಸೇವೆ ಮಾಡಿ ದೇವರಿಗೆ ಪೂಜೆ ಸಲ್ಲಿಸಿ ಹೋಗ್ತಾರೆ. ಇಲ್ಲಿ ವರ್ಷಕ್ಕೊಂದ್ಸಲ ಜಾತ್ರೆ ಥರ ನಡೆಯುತ್ತೆ. ಇಲ್ಲೂ ಅಷ್ಟೇ ಗಣೇಶನ ಹಬ್ಬದ ದಿವಸ ಜಾತ್ರೆ ನಡೆಯುತ್ತೆ. ಇದು ಮತಿತಾಳೇಶ್ವರ ಜಾತ್ರೆ ಅಂತ ಹೇಳ್ತೀವಿ. ನೋಡಿ, ಇಲ್ಲೇ ದೇವಸ್ಥಾನ ಒಳಗಡೆ ಗರ್ಭಗುಡಿಲಿ ದೇವರಿದೆ. ಅಂದರೆ ಒಳಗಡೆ ಕ್ಯಾಮ್ರಾ ತೊಗೊಂಡೋಗಂಗಿಲ್ಲ, ಹಾಗಾಗಿ ನಾವು ಆಚೆಯಿಂದನೇ ತೋರಿಸ್ತಾ ಇದ್ದೀನಿ. ನೋಡಿ, ಒಳಗಡೆ ಪೂಜೆ ಮುಗಿಸ್ಕೊಂಬಂದು ಈಚೆ ಕಡೆ ಗಂಧ ಕಡಿ ಹಚ್ಚಿ ಕೈ ಮುಗಿಯೋಣ ಅಂತ ಕೈ ಮುಗಿತಾ ಇದ್ದೀವಿ. ದೇವ್ರಿಗೆ ನಮ್ಗೆ ಇಂಥದ್ದು ಆಗಬೇಕಪ್ಪ ಅಂತ ದೇವರ ಹತ್ರ ಭಕ್ತಿಯಿಂದ ಬೇಡ್ಕೊಂಡ್ರೆ ನಮ್ಮ ಹರಕೆ ಮಾಡ್ಕೊಂಡಿದ್ದು ಆಗುತ್ತೆ. ಹರಕೆ ಎಲ್ಲ ಆದಮೇಲೆ ನಮ್ಗೆ ಆಗಬೇಕಾಗಿರೋ ಕೆಲಸ ಎಲ್ಲ ಆದಮೇಲೆ ಬಂದು ದೇವರ ಹತ್ರ ನಾವು ಕೇಳ್ಕೊಂಡಿದ್ದ ಹರಕೆಗೆ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ಸಲ್ಲಿಸಿ ಪೂಜೆ ಮುಗಿಸ್ಕೊಂಡು ಹೋಗ್ತೀವಿ. ನಾನು ಹಾಗೆ ಯಾವಾಗಲೂ ಬಂದಾಗೆಲ್ಲ ಅದೇ ಥರ ಮಾಡ್ಕೊಂಡು ಹೋಗ್ತೀವಿ. ಈ ಸರಿ ವರ್ಷಕ್ಕೊಂದ್ಸತಿ ಬಂದಾಗೆಲ್ಲ ದೇವರಿಗೆ ತನಿ ಎರೆದು ನಾಗರಕಟ್ಟೆಗೆ ಹಾಲು ಹಾಕಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಯಾವಾಗಲೂ ಬೆಳಗ್ಗೆನೇ ಬರ್ತೀವಿ. ಇವಾಗ ಎಲ್ಲರೂ ದೇವ್ರದ್ದು ದಾರ ಕಟ್ಸ್ಕೊಳ್ಳೋಣ ಅಂತ ಕಟ್ಸ್ಕೊತಾ ಇದ್ದೀವಿ. ಎಲ್ಲರದ್ದು ಆಯಿತು ದಾರ ಕಟ್ಸ್ಕೊಂಡು ಗಣೇಶನಿಗೊಂದು ಕೈ ಮುಗಿದು ಈಗ ನೆಕ್ಸ್ಟ್ ನಾಗರಕಟ್ಟೆ ಪಕ್ಕದ ನಾಗರಕಟ್ಟೆಗೆ ಹಾಲು ಹಾಕೋಣ ಅಂತ ಬರ್ತಾಯಿದ್ವಿ. ಅಲ್ಲೂ ಪೂಜೆ ಮಾಡಿಕೊಂಡು ಹಾಲು ಹಾಕ್ಬಿಟ್ಟು ನಮ್ಮ ಕಷ್ಟ ಎಲ್ಲ ಪರಿಹಾರ ಮಾಡಪ್ಪ ಅಂತ ಕೇಳಿಕೊಂಡು ಪೂಜೆ ಮಾಡೋಣ ಅಂತ ಬಂದಿದ್ದೀವಿ. ಪೂಜೆ ಮಾಡ್ತಾಯಿದ್ದೀವಿ. ಈಗ ಹಣ್ಣು ಕಾಯೆಲ್ಲ ಹೊಡೆದು ಪೂಜೆ ಮಾಡಿ ದೇವರಿಗೆ ಹಾಲು ಇದು ಕಾಪಾಡಮ್ಮ ತಾಯಿ ಜಗನ್ಮಾತೆ ನಾಗಮ್ಮ ಕಾಪಾಡು ತಾಯಿ ಅಂತ ಕೇಳಿಕೊಂಡು ಪೂಜೆ ಮಾಡ್ತಾಯಿದ್ದೀವಿ. ಎಲ್ಲರೂ ಆಲ್ಮೋಸ್ಟ್ ಎಲ್ಲ ಕಡೆಯಿಂದನೂ ಬರ್ತಾರೆ. ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲ ದೇವಸ್ಥಾನಕ್ಕೆ ಬರ್ತಾರೆ. ಏನಂದರೆ ಈಗ ನಾಗರ ಥರದ್ದು ಏನಾದರೂ ಆದರೆ ಇಲ್ಲಿ ಬಂದರೆ ಇಲ್ಲಿ ಒಂದು ಪುಡಿ ಥರ ಸಿಗುತ್ತೆ ದೇವ್ರದ್ದು. ಅದಕ್ಕೆ ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿದ್ರೆ ಒಂದು ವಾಸಿ ಆಗುತ್ತೆ, ಬೇಗ ಗುಣ ಆಗುತ್ತೆ. ಇಲ್ಲಿ ಪೂಜೆ ಮಾಡ್ಕೊಂಡು ಹೋದರೆ ಬೇಗ ಗುಣ ಆಗುತ್ತೆ ಅಂತ ಎಲ್ಲರ ನಂಬಿಕೆ. ನಮ್ಮ ನಂಬಿಕೆನೂ ಅಷ್ಟೇ, ಬೇಗ ಗುಣ ಆಗುತ್ತೆ. ನೀವು ಬರೋದಾದರೆ ಬನ್ನಿ. ಮತಿತಾಳೇಶ್ವರ ದೇವಸ್ಥಾನ ಅಂತ ಹೆಗ್ಗೂರ ಹತ್ರ ಇದೆ. ನಾವು ತಮ್ಮನ ಹೆಂಡ್ತಿ, ಅಣ್ಣನ ಹೆಂಡ್ತಿ ಎಲ್ಲರೂ ಬಂದಿದ್ದೀವಿ ಪೂಜೆ ಮಾಡ್ಕೊಂಡು ಹೋಗೋಣ ಅಂತ. ಈಗ ಪೂಜೆ ಮುಗ್ದಿದ್ದೆ ಪಟ ಅಂತ ಹೊರಡಬೇಕು. ಯಾಕೆಂದರೆ ಅಲ್ಲಿ ಮನೇಲಿ ಕಂದಾಯ ಬರುತ್ತೆ, ಮನೆ ದೇವರು ಬರುತ್ತೆ ಮನೆಗೆ ಇವಾಗ ಪೂಜೆಗೆ. ಹಂಗಾಗಿ ಬೇಗ ಹೊರಡೋಣ ಅಂತ ಬೇಗ ಹಾಲು ಬಿಟ್ಟು ದೇವರಿಗೆ ಹೊರಡೋಣ ಅಂತ ಬೇಗ ಪೂಜೆ ಮಾಡ್ತಾಯಿದ್ದೀವಿ. ಈಗ ಇಲ್ಲಿ ಪೂಜೆ ಆಗಿದ್ದೆ. ನಾವು ಆಗ್ರಹ ದೇವ್ರಿಗೊಂದು ಸತಿ ನಮಸ್ಕಾರ ಮಾಡಿ ಈಗ ಮಕ್ಕಳು ಆಟ ಸಾಮಾನು ಬೇಕು ಅಂದರೆ ಒಂದೆರಡು ಆಟ ಸಾಮಾನು ತಗೊಂಡು ಹೊರಟಿದ್ದೀವಿ. ಇವಾಗ ಕಾರ್ ಹತ್ತಿದೆ, ಪಟ ಅಂತ ಹೋಗ್ತಾಯಿದ್ದೀವಿ. ಎಲ್ಲರೂ ಬೇಗ ಮನೆಗೆ ಹೋಗೋಣ ಅಂದರೆ ತುಂಬ ಕೆಲಸ ಇದೆ ಅಲ್ವ ಇವತ್ತು, ಹಾಗಾಗಿ ಬೇಗ ಹೋಗೋಣ ಅಂತ ಹೊರಡ್ತಾಯಿದ್ದೀವಿ. ಈಗ ಬಂದು ಮನೆ ಹತ್ರ ತಲುಪಿ ಬಾಕಿ ಇನ್ನೇನೇನು ಕೆಲಸ ಇದೆ ಅಂತ ಎಲ್ಲ ಬೇಗ ಮುಗಿಸೋಣ ಅಂತ ಬೇಗ ದೇವಸ್ಥಾನದಿಂದ ಈಗ ಬಂದು ಏನೇನು ಕೆಲಸ ಇದೆ, ಟಿಫನ್ ಏನು ಮಾಡಬೇಕು. ಆಲ್ರೆಡಿ ಅದಕ್ಕೆ ಟಿಫನ್ ಮಾಡಿದ್ದಾರೆ, ಪುಳಿಯೋಗರೆ ಮಾಡಿದ್ದಾರೆ. ಬೆಳಿಗ್ಗೆನೇ ಪುಳಿಯೋಗರೆ ಮಾಡ್ತೀವಂತ ಹೇಳಿದರು. ಈಗ ಅವ್ರು ಟಿಫನ್ ಮಾಡ್ತಾಯಿದ್ದಾರೆ.
ಈಗ ನಾವು ದೇವಸ್ಥಾನ ಮುಗಿಸ್ಕೊಂಡು ಮನೆ ಒಳಗಡೆ ಹೋಗ್ತಾ ಇದ್ದೀವಿ. ಈಗ ಅದಕ್ಕೆ ಟಿಫನ್ ಮಾಡ್ತಾಯಿದ್ದಾರೆ ನೋಡಿ. ಆಲ್ರೆಡಿ ರೈಸು ಪುಳಿಯೋಗರೆ ಎಲ್ಲ ರೆಡಿಯಾಗಿದೆ. ಈಗ ನಾನು ಡ್ರೆಸ್ ಚೇಂಜ್ ಮಾಡಿ ಸ್ವಲ್ಪ ಕೂತ್ಕೊಂಡಿದ್ದೀವಿ. ಈಗ ಎಲ್ಲರೂ ಟಿಫನ್ ಮಾಡೋಣ ಅಂತ ಬಾಳೆ ಎಲೆ ಕೊಯ್ಕೊತಾ ಇದ್ದಾರೆ ಅಣ್ಣ. ಈಗ ನೆಕ್ಸ್ಟ್ ಟಿಫನ್ ಆಗಿದ್ದೆ ದೇವ್ರು ಬಂದಿದೆ, ಅಂದರೆ ಕಂದಾಯ ಬಂತು. ಮನೆ ದೇವರು ಸಿದ್ದಪ್ಪಾಜಿ ಮಂಟೇಸ್ವಾಮಿ. ಹಂಗಾಗಿ ಈಗ ದೇವ್ರಿಗೆ ಎಲ್ಲರಿಗೂ ಕಾಲು ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಳಗಡೆ ಬರ ಮಾಡ್ಕೊತಾ ಇದ್ದೀವಿ. ಈಗ ಅದಾಗಿದ್ದೆ ಒಳಗಡೆ ಬಂದು ದೇವ್ರನ್ನ ಮನೆ ಮೇಲೆ ಕೂರಿಸ್ತಿದ್ದಾರೆ. ಈಗ ಪೂಜೆ ಶುರು ಮಾಡ್ತಿದ್ದಾರೆ. ಈಗ ದೇವರಿಗೆ ಭಕ್ತಿಯಿಂದ ಬೇಡ್ಕೊಳ್ಳೋಣ ಅಂತ ಬೇಡ್ಕೊತಾ ಇದ್ದೀನಿ, ಎಲ್ಲರಿಗೂ ಒಳ್ಳೆಯದಾಗಲಿ ದೇವರೇ ಅಂತ. ಈಗ ಪೂಜೆ ಆಯಿತು. ಮಂಗಳಾರತಿ ತೊಗೊಂಡು ನಾವು ಒಂದೊಂದು ಸತಿ ದೇವರಿಗೆ ಧೂಪ ಬೆಳಗಿ ಕೈ ಮುಗಿದು ಕಾಪಾಡಪ್ಪ ದೇವರೇ ಅಂತ ಬೇಡ್ಕೊತಾ ಇದ್ದೀವಿ. ಈಗ ಎಲ್ಲರೂ ಒಂದು ಸರಿ ದೇವರಿಗೆ ಗಂಧ ಕಡ್ಡಿ ಬೆಳಗಿ ಧೂಪ ಬೆಳಗ್ತಾ ಇದ್ದೀವಿ. ಮೇನ್ ಸಾಂಬ್ರಾಣಿ ಧೂಪ ಹಾಕಿ ಬೆಳಗಬೇಕು. ಈಗ ಎಲ್ಲರದು ಬೆಳಗಾಯಿತು, ಪೂಜೆ ಎಲ್ಲ ಮುಗೀತು. ದೇವ್ರು ಹೊರಟ ಮೇಲೆ ಮತ್ತೆ ಈ ಕಡೆ ಬಂದು ಬೇಗ ಬೇಗ ಅಡುಗೆ ರೆಡಿ ಮಾಡಿಬಿಡೋಣ ಸಂಜೆ ಪೂಜೆಗೆ, ಎಡೆಗೆ ಪೂಜೆಗೆ ಅಂತ ಎಲ್ಲರೂ ಒಂದು ಕಡೆ ಕುತ್ಕೊಂಡು ಎಲ್ಲ ತರಕಾರಿ ಎಲ್ಲ ಬಿಡಿಸ್ಕೊತಾ ಇದ್ದೀವಿ. ಎಷ್ಟು ಚೆನ್ನಾಗಿರುತ್ತಲ್ವ ಈ ಥರ ಬಿಡಿಸ್ಕೊಂಡು, ಈ ಥರ ಮಾತಾಡಿಕೊಂಡು ಅಡುಗೆ ಮಾಡಲಿಕ್ಕೆ. ನನಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ಎಲ್ಲ. ಒಂಥರ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಕೂತ್ಕೊಂಡು ಎಲ್ಲ ತರಕಾರಿ ಬಿಡಿಸಿ ಅಡುಗೆ ಎಲ್ಲ ಮಾಡೋದೊಂಥರ ಚೆಂದ ಅಲ್ವಾ. ವರ್ಷಕ್ಕೊಂದ್ಸತಿ ಸೇರ್ತೀವಿ ಮನೇಲೆಲ್ಲರೂ. ಈ ಥರ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಅಡುಗೆ ಮಾಡಲಿಕ್ಕೆ ಹೊಸ ತೊಗೊಳ್ಳೋಣ ಅಂತ ತೊಗೊತಾ ಇದ್ದೀವಿ, ಅಂದರೆ ಗಂಗೆ ತೊಗೊತಾ ಇದ್ದೀವಿ. ನಮ್ಮ ಮನೇಲಿ ಗೌರಿ ಹಬ್ಬಕ್ಕೆ ಒಂದು ಸರಿ ಗಂಗೆ ತೊಗೊಂಡು ಅದೇ ನೀರಲ್ಲೇ ಅಡುಗೆ ಮಾಡೋದು ಪೂಜೆಗೆಲ್ಲ. ಹಂಗಾಗಿ ತೊಗೊತಾ ಇದ್ದೀವಿ. ಈ ಗಂಗೆ ತೊಗೊಂಡಾದ್ಮೇಲೆ ಈ ಗಂಗೆ ತೊಗೊಂಡೋಗಿ ಈಗ ಅಡುಗೆ ಶುರು ಮಾಡೋದು. ಇದೇ ನೀರು ಗಂಗೆ ತೊಗೊಂಡೋಗಿರ್ತೀವಲ್ಲ ಹೊಸ ನೀರು, ಇದೇ ನೀರಲ್ಲೇ ಅಡುಗೆ ಮಾಡಬೇಕು. ಹಾಗಾಗಿ ಗಂಗೆ ತೊಗೊಂಡೇ ಅಡುಗೆ ಮಾಡೋದು. ಈಗ ಅದಕ್ಕೆ ಗಂಗೆ ತೊಗೊತಾ ಇದ್ದಾರೆ, ಪೂಜೆ ಮಾಡ್ತಾಯಿದ್ದಾರೆ ಗಂಗೆಗೆ. ಈಗ ಪೂಜೆ ಆಗಿದ್ದೆ. ಎಲ್ಲರೂ ಕುಂಕುಮ ತೊಗೊಂಡು ಅರಿಶಿನ ಕುಂಕುಮ ತೊಗೊಂಡು ಗಂಗೆ ಕೈ ಮುಗಿದು ಗಂಗೆನ ಎತ್ಕೊಂಡು ಹೋಗ್ತಾ ಇದ್ದೀವಿ ಒಳಗಡೆ, ಮನೆ ಒಳಗಡೆ ತೊಗೊಂಡು ಹೋಗ್ತಾ ಇದ್ದೀವಿ ನೋಡಿ. ಗಂಗೆ ಕಾಪಾಡಮ್ಮ ಅಂತ ಕೇಳಿ ಗಂಗೆ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಈಗ ನೆಕ್ಸ್ಟು ಒಡೆಕಾಳು ರುಬ್ಬಬೇಕು. ಒಡೆಕಾಳೆಲ್ಲ ಆಗಿದೆ, ರುಬ್ತಾ ಇದ್ದಾರೆ. ಅದಕ್ಕೆ ತಮ್ಮನ ಹೆಂಡ್ತಿ ಅಣ್ಣನ ಹೆಂಡ್ತಿ ಇಬ್ಬರು ರುಬ್ತಾ ಇದ್ದಾರೆ. ಅವರು ಸಾಕಾಗಿದ್ದೆ ತಮ್ಮನ ಕೈಲಿ ಸ್ವಲ್ಪ ರಬ್ಬಿಸ್ತಾ ಇದ್ದಾರೆ. ಇದು ಹಳೆ ಕಾಲದ್ದು ನಮ್ಮದು ಒಳ್ಕಲ್ಲು, ತುಂಬ ದೊಡ್ಡದಿದೆ, ನಮ್ಮ ಕೈಲಿ ಸ್ವಲ್ಪ ರುಬ್ಸೋಕ್ಕಾಗಲ್ಲ. ಹಾಗಾಗಿ ನನ್ನ ತಮ್ಮನೂ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾನೆ. ನಾವೆಲ್ಲರೂ ಒಡೆಕಾಳು ರುಬ್ಬೋ ತನಕ ಕೂತಿದ್ದೀವಿ. ಅವ್ರು ರುಬ್ಬಿ ಕೊಟ್ಮೇಲೆ ನಾವು ಎಣ್ಣೆಗೆ ಹಾಕೋಣ ಅಂತ ಕಾಯ್ತಾಯಿದ್ದೆ. ಈಗ ರುಬ್ಬಿ ಕೊಟ್ಟಿದ್ದಾರೆ, ಎಣ್ಣೆಗೆ ಹಾಕ್ತಾಯಿದ್ದೀನಿ. ಈಗ ಒಡೆ ಎಲ್ಲ ಆಗಿದ್ದೆ. ರಾತ್ರಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದಾರೆ ಎಲ್ಲರೂ. ನಮ್ಮ ಮನೇಲೆಲ್ಲ ಅಡುಗೆನೂ ಆಯಿತು. ಅದಕ್ಕೆ ನಾವು ಅಮ್ಮ ಎಲ್ಲರೂ ಸೇರಿ ಅಡುಗೆ ಎಲ್ಲ ಮುಗಿಸಿದ್ದೀವಿ. ಈಗ ಲಾಸ್ಟಿಗೆ ಸ್ವಲ್ಪ ಒಡೆ ಇತ್ತು, ಹಾಗಾಗಿ ಅದಕ್ಕೆ ಒಂದು ಕಡೆ ನಾನು ಒಂದು ಕಡೆ ಹಾಕಿ ಮುಗಿಸ್ದೆ ಒಡೆ ಎಲ್ಲ. ನಾನು ಊರಿಂದ ಬರಬೇಕಾದ್ರೇ ಗಣೇಶನ ತೊಗೊಂಬಂದಿದ್ದೆ ನೋಡಿ. ಗಣೇಶನ ತೊಗೊಬೇಕಾದ್ರೆ ಸ್ವಲ್ಪ ಒಂಚೂರು ವೀಡಿಯೋ ಮಾಡ್ಕೊಂಡಿದ್ದೆ, ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ. ಗಣೇಶನ ತೊಗೊಂಬಂದಿದ್ದೆ ನೋಡಿ, ಇಲ್ಲಿ ಇಟ್ಟಿದ್ದೀನಿ ನೋಡಿ ಗಣೇಶ. ನಮ್ಮ ಕಡೆ ಇದೇ ಥರನೇ ಎಡೆ ಹಾಕೋದು ಗೌರಿ ಹಬ್ಬಕ್ಕೆ. ಗಣೇಶ ಗೌರಿ ತೊಗೊಂಬಂದಿದ್ದು. ಗಣೇಶ ಗೌರಿ ಇಟ್ಟು ನಮ್ಮ ಮನೇಲಿ ಯಾರ್ಯಾರು ತೀರೋಗಿದ್ದಾರೆ ಎಲ್ಲರ ಫೋಟೋನು ಇಟ್ಟು ಅವ್ರಿಗೆ ಎಡೆ ಹಾಕೋದು ಇದೇ ಥರ ಸಂಪ್ರದಾಯ ನಮ್ಮೂರಲ್ಲಿ. ಅಮ್ಮನ ಮನೇಲಿ ತಿಂಡಿ ಏನೇನು ತಿಂಡಿ ಮಾಡಿದ್ದೀವಿ ಎಲ್ಲನೂ ಇಟ್ಟು ಅವ್ರಿಗೆ ಹೊಸ ಬಟ್ಟೆ ಎಲ್ಲ ತಂದಿಟ್ಟು ಪೂಜೆ ಮಾಡಿ, ಕಾಪಾಡಿ ತಂದೆ ಗಣೇಶಪ್ಪ ಗೌರಮ್ಮ ಕಾಪಾಡು ತಾಯಿ ಅಂತ ಬೇಡ್ಕೊಂಡು ಕೈ ಮುಗಿತಾ ಇದ್ದೀವಿ ಎಲ್ಲರೂ. ಈಗ ಮಕ್ಕಳೆಲ್ಲರೂ ಅಡ್ಬಿದ್ದು ಆಶೀರ್ವಾದ ತೊಗೊತಾ ಇದ್ದಾರೆ. ಈಗ ಆಯಿತು, ನಮ್ಮದು ಎಲ್ಲ ಕುಂಕುಮ ಎಲ್ಲ ತೊಗೊಂಡಾಯಿತು. ಈಗ ಮನೇಲಿ ಎಲ್ಲರೂ ಪೂಜೆ ಮಾಡ್ತಾಯಿದ್ದಾರೆ, ಒಬ್ಬೊಬ್ರಾಗ ಎಲ್ಲರದ್ದು ಪೂಜೆ ಆದಮೇಲೆ
ನಾವು ಒಳಗಡೆ ಯಾರೂ ಇರೋ ಹಾಗಿಲ್ಲ. ಒಂದು 10 ನಿಮಿಷ ಇಲ್ಲ ಹಾಫ್ ಆನ್ ಅವರು ಬಾಗಿಲು ಹಾಕ್ಕೊಂಡು ಆಚೆ ಹೋಗಬೇಕು. ಈಗ ಎಲ್ರದ್ದು ಪೂಜೆ ಆಗಿದೆ, ಎಲ್ಲರೂ ಆಚೆ ಬಂದು ಕೂತಿದ್ದೀವಿ. ಈಗ ಆಚೆ ಕೂತ್ಕೊಂಡಿದ್ದೀವಿ. ಇನ್ನೊಂದು ಅರ್ಧ ಗಂಟೆ ಆದಮೇಲೆ ಒಳಗಡೆ ಹೋಗಿ ಮತ್ತೆ ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಅವತ್ತು ರಾತ್ರಿ ಮುಗೀತು. ಮತ್ತು ಬೆಳಿಗ್ಗೆ ಎದ್ದು ಪಟ ಅಂತ ರೆಡಿಯಾಗಿ ಜಾತ್ರೆಗೆ ಹೋಗ್ತಾಯಿದ್ದೀವಿ. ಇಲ್ಲಿ ಮೇನ್ ಅಂದರೆ ಜಾತ್ರೆ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಜೀನಗುಡ್ಡೆ ಜಾತ್ರೆ ಅಂತ ಕರಿತೀವಿ ನಾವು. ಆಂಜನೇಯನ ಜಾತ್ರೆ ಇದು, ಹನುಮಂತರಾಯನ ಜಾತ್ರೆ. ಇಲ್ಲಿ ಸರ ಎಷ್ಟು ಚೆನ್ನಾಗಿದೆ ನೋಡಿ, ಸರ ತುಂಬ ಚೆನ್ನಾಗಿದೆ. ಯಾವ್ದು ತೊಗೊಂಡ್ರು 100 ರೂಪಾಯಿ ಅಂತ ಹೇಳಿದರು. ಹಾಗಾಗಿ ನಾವು ನಮ್ಮ ಪಲ್ಲವಿ ಎಲ್ಲರೂ, ನಮ್ಮ ಅತ್ತಿಗೆ, ನನ್ನ ತಮ್ಮನ ಹೆಂಡತಿ ಎಲ್ಲರೂ ಒಂದೊಂದು ತೊಗೊಂಡು ತುಂಬ ಚೆನ್ನಾಗಿತ್ತು. ಈ ಜಾತ್ರೆ ನೋಡಲಿಕ್ಕೆ ತುಂಬ ಒಂಥರ ಖುಷಿಯಾಗುತ್ತೆ. ಜಾತ್ರೆ ತುಂಬ ಜನ ಇರ್ತಾರೆ. ಹಾಗೂ ತುಂಬ ಮಳೆ ಬರ್ತಾಯಿತ್ತು, ಮಳೆಯಲ್ಲೂ ಬಿಟ್ಟಿಲ್ಲ ನಾವು, ಹಾಗೂ ಜಾತ್ರೆಗೆ ಹೋಗಿದ್ದೀವಿ. ಏಕೆಂದರೆ ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಇದು, ಮಿಸ್ ಮಾಡ್ಕೊಳಕ್ಕಾಗತ್ತಾ? ಹಾಗಾಗಿ ನಾವು ಮಳೆ ಬಂದರೂ ಪರವಾಗಿಲ್ಲ ಅಂತ ಜಾತ್ರೆ ಎಲ್ಲ ಸುತ್ತಾಡಿ ಏನು ಬೇಕು ಅದನ್ನೆಲ್ಲ ತೊಗೊಂಡು ತಿನ್ಕೊಂಡು ಮಕ್ಕಳಿಗೆಲ್ಲ ಆಟ ಆಡಿಸಿ, ಮಕ್ಳು ಗನ್ನು ಆಟ ಸಾಮಾನೆಲ್ಲ ತೊಗೊಂಡ್ರು. ನಾವು ಕ್ಲಿಪ್ಸು ಇಲ್ಲಿ ತುಂಬ ಕಡಿಮೆ ಜಾತ್ರೆಯಲ್ಲಿ, ಕ್ಲಿಪ್ಪು 20 ರೂಪಾಯಿ, ಒಂದು ಶೀಟ್ ಫುಲ್ 20 ರೂಪಾಯಿ ಇರುತ್ತೆ. ಇದೇ ನೋಡಿ ಜೀನಗುಡ್ಡೆ ಆಂಜನೇಯನ ದೇವಸ್ಥಾನ, ಹನುಮಂತರಾಯನ ಬೆಟ್ಟ ಅಂತ. ಇಲ್ಲಿ ಬೆಟ್ಟ ತುಂಬ ದೊಡ್ಡ ಬೆಟ್ಟ ಎಲ್ಲ ಇದೆ. ಹುಡುಗರೆಲ್ಲ ಹತ್ತುತ್ತಾರೆ, ನಮಗೆ ಭಯ, ಹಾಗಾಗಿ ನಾವು ಹತ್ತಲ್ಲ. ನಾವು ದೇವಸ್ಥಾನದೊಳಗಡೆ ಹೋಗಿ ಕೆಳಗಡೆ ಇಲ್ಲಿ ಬಂದು ಪೂಜೆ ಮಾಡ್ಕೊತೀವಿ. ಪೂಜೆ ಎಲ್ಲ ಮುಗಿಸಿ ಒಂದು ರೌಂಡ್ ಜಾತ್ರೆ ಎಲ್ಲ ಹೋಗಿ ಜಾತ್ರೆ ಎಲ್ಲ ಸುತ್ತಾಡಿ ಮಕ್ಕಳಿಗೆಲ್ಲ ಆಟ ಆಡಿಸಿ ಏನೇನು ಬೇಕೆಲ್ಲ ಕೊಡಿಸಿ ಒಂದು ರೌಂಡ್ ಸುತ್ತಿ ಬಂದು ಒಂಥರ ಕಾಲು ನೋವು ಅನಿಸಲ್ಲ, ತುಂಬ ಖುಷಿಯಾಗುತ್ತೆ ಒಂಥರ ಜಾತ್ರೆ ಸುತ್ತೋಕ್ಕೆ. ಫುಲ್ಲು ಜಾತ್ರೆ ರೌಂಡ್ ಹೊಡೆದು ಇವಾಗ ಮಕ್ಳಿಗೆ ಏನೇನು ಬೇಕೆಲ್ಲ ಕೊಡಿಸ್ತಾಯಿದ್ದೀವಿ. ಮಕ್ಕಳು ಸ್ವಲ್ಪ ಆಟ ಆಡಬೇಕು ಅಂದರು, ಅವ್ರಿಗೆ ಆಟ ಆಡಿಸಿ ಜಾತ್ರೆ ಎಲ್ಲ ರೌಂಡ್ ಹೊಡೆದು ಬರ್ತಾಯಿದ್ದೀವಿ ನೋಡಿ. ಈಗ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಆಚೆ ಕಡೆ ಹೊರಡೋಣ ಅಂತ ಈಗ ಮಕ್ಕಳನ್ನ ಆಟ ಆಡಿಸ್ಕೊಂಡು ಆಚೆ ಕಡೆ ಹೊರಡ್ತಾಯಿದ್ದೀವಿ ನೋಡಿ. ಏನಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮಿಸಬೇಕು, ಈಗಲೇ ಕೇಳ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು ನೋಡಿ. ಈಗ ಜಾತ್ರೆ ಎಲ್ಲ ಆಯಿತು, ಈಗ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಏನಪ್ಪ ಇದು ಜಾತ್ರೆ ಅಂತಿದ್ದಾರೆ ಅಂದ್ಕೊತಿದ್ದೀರಾ? ಈ ಜಾತ್ರೆ ತುಂಬ ಚೆನ್ನಾಗಿರುತ್ತೆ. ನಮಗೆ ಅಂತೂ ವರ್ಷಕ್ಕೊಂದ್ಸತಿ ಬರೋ ಜಾತ್ರೆ ಅಲ್ವಾ, ಒಂಥರ ಖುಷಿ. ಜಾತ್ರೆ ಅಂದರೆ ಖುಷಿ ಆಗುತ್ತೆ ನಮಗೆ. ಎಲ್ಲರೂ ಒಟ್ಟಿಗೆ ಸೇರ್ತೀವಲ್ಲ, ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ ಎಲ್ಲ ಒಂದೊಂದು ಕಡೆ ಇರ್ತೀವಿ. ವರ್ಷಕ್ಕೊಂದ್ಸತಿ ಹಬ್ಬ ಅಂದ ತಕ್ಷಣ ಎಲ್ಲರೂ ಒಂದು ಕಡೆ ಬಂದುಬಿಡ್ತೀವಲ್ಲ, ಅದೊಂಥರ ಖುಷಿ ಇರುತ್ತೆ. ಹಂಗಾಗಿ ಈ ಜಾತ್ರೆ ಅಂದರೆ ನಮ್ಮ ಮನೇಲಿ ಎಲ್ಲರಿಗೂ ಖುಷಿನೇ. ಈಗ ನೋಡಿ ಒಂದು ಕಡೆಯಿಂದ ಆಟ ಆಡ್ತಿದ್ದಾರೆ ಮಕ್ಕಳು, ಒಂದು ಕಡೆಯಿಂದ ಖುಷಿಯಿಂದ ಆಟ ಆಡ್ತಿದ್ದಾರೆ. ಅಂದರೆ ಮಳೆ ಬೇರೆ ಸ್ವಲ್ಪ ಇದೆ, ಮಳೆನೂ ಬರ್ತಾಯಿತ್ತು, ಹಾಗಾಗಿ ಸ್ವಲ್ಪ ಜಾಸ್ತಿ ಆಟ ಆಡಿಸಿಲ್ಲ, 1-2 ಸರಿ ಆಟ ಆಡಿಸಿ ನಾವು ಬೇಗ ಬಂದುಬಿಟ್ಟು. ಯಾಕೆಂದರೆ ಗಣೇಶನ ಬಿಡೋಕ್ಕೆ ಹೋಗ್ಬೇಕು. ಇವಾಗ ಬಂದು ಗಣೇಶನ ಬಿಟ್ಟು ನಾವು ಗಣೇಶನ್ನೆಲ್ಲ ಬಿಟ್ಟಾದಮೇಲೆ ಊರಿಗೆ ಹೊರಡ್ಬೇಕಲ್ಲ. ಮತ್ತು ಸೋಮವಾರ ಮಕ್ಕಳು ಸ್ಕೂಲ್ ಇರುತ್ತೆ, ಹಾಗಾಗಿ ಭಾನುವಾರ ಜಾತ್ರೆ ಮುಗಿಸಿ ಗಣೇಶನ್ನೆಲ್ಲ ಬಿಟ್ಟು ಊರಿಗೆ ಹೋಗೋಣ ಅಂತ ರೆಡಿಯಾಗಿದ್ದೀವಿ. ಈಗ ಜಾತ್ರೆ ಮುಗ್ದಿದ್ದೆ ಮನೆಗೆ ಹೋಗ್ತೀವಿ. ಮನೆಗೆ ಹೋಗಿ ಗಣೇಶನ ಬಿಡೋಕ್ಕೆ ಏನೇನು ತಯಾರಿ ಬೇಕು ಪೂಜೆ ಎಲ್ಲ ಮುಗಿಸಿ ಗಣೇಶನ ಬಿಟ್ಟು ಊರಿಗೆ ಹೊರಡೋದು. ಹಾಗಾಗಿ ಇವಾಗ ಪಟ ಅಂತ ಜಾತ್ರೆ ಮುಗಿಸಿ ಹೊರಟು ಗಣೇಶನ ಬಿಡೋಕ್ಕೆ ಹೋಗ್ತೀವಿ. ಮನೆಯವರೆಲ್ಲ ಪೂಜೆ ಮಾಡಿ ಗಣೇಶನ ಕಳಿಸ್ಕೊಡೋಣ ಅಂತ ಮನೆಯಲ್ಲೆಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಈಗೆಲ್ಲರೂ ಒಬ್ಬೊಬ್ಬರಾಗಿ ಪೂಜೆ ಮಾಡಿ ಗಣೇಶನ ಕೈ ಮುಗಿದು ಗಣೇಶನ ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ಪೂಜೆ ಮಾಡ್ತಾಯಿದ್ದೀವಿ. ಈಗ ಪೂಜೆ ಆಗಿದ್ದೆ, ಎಲ್ಲರೂ ಗಣೇಶನ ಕರ್ಕೊಂಡು ಹೊರಡೋಣ ಅಂತ. ಇಲ್ಲಿ ನಮ್ಮ ಮನೆ ಹತ್ರನೇ ಸ್ವಲ್ಪ ದೂರ, ಜಾಸ್ತಿ ಏನಿಲ್ಲ. ಇಲ್ಲಿ ಮನೆ ಹತ್ರನೇ ನಡಿ ಸೇತುವೆ ಅಂತ, ಅಲ್ಲಿ ಚೆನ್ನಾಗಿ ನೀರು ಬರುತ್ತೆ, ಕಾವಲಿ ನೀರು. ನಮ್ಮ ಕಡೆ ಕಾವಲಿ ಅಂತೀವಿ, ನೀವು ನಾಲೆ ಅಂತ ಕರಿತೀರ ಅನಿಸುತ್ತೆ. ನಾಲೆಯಲ್ಲಿ ಬಿಟ್ಟು ಈಗೆಲ್ಲ ಲೇಡೀಸು ಸೇರಿ ಆರತಿ ಮಾಡಿ ದೇವರಿಗೆ ದೃಷ್ಟಿ ತೆಗೆದು ಕರ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಅಣ್ಣ ಪೂಜೆ ಎಲ್ಲ ಮಾಡಿ ಗಣೇಶನ ಎತ್ಕೊತಾ ಇದ್ದಾರೆ. ನಾವು ವರ್ಷಕ್ಕೊಂದ್ಸತಿ ದೇವರಿಗೆ ಜನಿವಾರ ಹಾಕ್ತೀವಿ ಗಣೇಶನಿಗೆ.
ಆ ಜಾನುವಾರನ ಎತ್ಕೊಂಡು ದೇವ್ರ ಮೇಲೆ ಹಾಕಿ ತೊಗೊಂಡು ಹೋಗ್ತಾಯಿದ್ದೀವಿ. ಗಣೇಶ ಗೌರಮ್ಮನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಈಗ ನಮ್ಮ ಎಲ್ಲ ಒಂದು ಕಡೆ ಇಟ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಎಲ್ಲರೂ ರೆಡಿಯಾಗಿದ್ದೀವಿ ಕರ್ಕೊಂಡು ಹೋಗೋಕ್ಕೆ. ಬನ್ನಿ ಎಲ್ಲರೂ ಗಣೇಶನ ಕಳಿಸ್ಕೊಟ್ಟು ಬರೋಣ. ಎಲ್ಲರೂ ಹೋಗೋಣ, ಗಣೇಶನ ಕಳಿಸ್ಬರೋಣ. ಒಂದು ರೌಂಡ್ ಮೆರವಣಿಗೆ ಹೋಗಿ ದೇವ್ರನ್ನ ಗಣೇಶನ ಮತ್ತೆ ಪೂಜೆ ಮಾಡಿ ಗಣೇಶನ ಬಿಟ್ಟು ಬರೋಣ ಅಂತ ಹೋಗ್ತಾಯಿದ್ದೀವಿ. ಎಲ್ಲರೂ ಮನೇಲಿ ಎಲ್ಲರೂ ಹೋಗ್ತಾಯಿದ್ದೀವಿ ನೋಡಿ. ಈಗ ಮನೆಯಿಂದ ಆಚೆ ಬರ್ತಾಯಿದ್ದೀವಿ. ಮಕ್ಕಳೆಲ್ಲ ಉದ್ದಕ್ಕೂ ಡೋಲ್ ಹೊಡ್ಕೊಂಡು ಜಾತ್ರೆಯಲ್ಲಿ ಹೆಂಗೂ ತೊಗೊಂಡಿದ್ರು ಎಲ್ಲನೂ, ಹಂಗಾಗಿ ಅದನ್ನೇ ಈಗ ಡೋಲ್ ಥರ ಹೊಡ್ಕೊಂಡು ಗಣೇಶನ ಕರ್ಕೊಂಡು ಹೋಗ್ತಾಯಿದ್ದೀವಿ. ಫುಲ್ಲು ಸಂಭ್ರಮದಿಂದ ಕರ್ಕೊಂಡು ಹೋಗ್ತಾಯಿದ್ದೀವಿ, ಎಲ್ಲರೂ ಖುಷಿಯಿಂದ. ಈಗ ಕರ್ಕೊಂಡೋಗಿ ಅಲ್ಲಿ ಕಾಣ್ತಿದೆಯಲ್ಲ ನಾಲೆ ಕಾವಲಿ ಅಂತ, ಈಗ ಅಲ್ಲೊಂದು ಸಾರಿ ಪೂಜೆ ಮಾಡಿ, ಮಕ್ಕಳೆಲ್ಲ ಪೂಜೆ ಮಾಡಿ, ಎಲ್ಲರೂ ಪೂಜೆ ಮಾಡಿ ದೇವ್ರನ್ನ ವಿಸರ್ಜನೆ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ದೇವರೇ ಗಣೇಶಪ್ಪ ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತಾ ಇದ್ದೀವಿ. ನಮ್ಮ ಸಬ್ಸ್ಕ್ರೈಬರ್ಸು ಎಲ್ಲರಿಗೂ ಒಳ್ಳೇದು ಮಾಡು ಅಂತ ಕೇಳ್ಕೊತೀನಿ. ಈಗ ದೇವ್ರಿಗೆ ಏನೇನು ತೊಗೊಂಬಂದಿದ್ದೋ, ದೇವ್ರ ಪ್ರಸಾದ ಇಟ್ಟಿದ್ವಲ್ಲ ಎಲ್ಲನೂ ತೊಗೊಂಬಂದು ನೀರಿಗೆ ಬಿಡ್ತಾಯಿದ್ದೀವಿ. ಈಗ ಒಂದು ಕಡೆಯಿಂದ ಗಣೇಶ ಎಲ್ಲನೂ ಬಿಟ್ಟು ಈಗ ಗಣೇಶನ ಎತ್ಕೊತಾ ಇದ್ದೀವಿ. ಈಗ ದೇವ್ರನ್ನ ವಿಸರ್ಜನೆ ಮಾಡಿ ಆಯಿತು. ಈಗ ಎಲ್ಲರೂ ರೆಡಿಯಾಗಿ ಊರಿಗೆ ಹೊರಡೋಣ ಅಂತ ಊರಿಗೆ ಹೊರಡ್ತೀವಿ. ಈಗ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.